ನೀವು ಎಂದಾದರೂ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಥವಾ ಡಿಜಿಟಲ್ ಐ ಸ್ಟ್ರೈನ್ ಅಥವಾ ವಿಜುವಲ್ ಫ್ಯಾಟಿಗ್ಯೂ ಅಂತ ಏನಾದ್ರು ಕೇಳಿದ್ದೀರಾ? ಇದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಕಾಡುತ್ತಿರುವ ಒಂದು ಅತಿ ದೊಡ್ಡ ಕಣ್ಣಿನ ಸಮಸ್ಯೆ. ನಾವು ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಕೂಡ ಟಿವಿ, ಮೊಬೈಲು, ಲ್ಯಾಪ್ಟಾಪು, ಡಿಜಿಟಲ್ ಸ್ಕ್ರೀನ್ಸ್ಗಳನ್ನ ಇವನ್ನ ಬಳಸ್ತಾನೆ ಇರ್ತೀವಿ. ಇದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ ನಮಗೆ ನಮ್ಮ ಡೈಲಿ ರೂಟೀನ್ ಆಗ್ಬಿಟ್ಟಿದೆ ಇದು. ಸೊ ಈ ಡಿಜಿಟಲ್ ಸ್ಕ್ರೀನ್ಗಳು ಏನಿದೆ ಇವನ್ನ ಲರ್ನಿಂಗ್ ಪರ್ಪಸ್ಸಿಗಿರ್ಬೋದು, ಬಿಸ್ನೆಸ್ಸಿಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್, ಸೋಷಿಯಲ್ ಮೀಡಿಯಾ ಸ್ಕ್ರಾಲಿಂಗ್ ಹೀಗೆ ನಮಗೆ ಗೊತ್ತಿಲ್ಲ ಸಾಕಷ್ಟು ಫೀಲ್ಡ್ಗಳಲ್ಲಿ ಇದ್ರ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟಿದ್ದೀವಿ. ಇದರಿಂದ ಕಣ್ಣಿನ ಮೇಲೆ ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಪ್ರೆಷರ್ ಅಥವಾ ಒತ್ತಡ ಏನಿದು ಕಣ್ಣಿನ ಮೇಲೆ ಆಗ್ತಾನೆ ಇರುತ್ತೆ. ಇದನ್ನ ನಾವು ಮೆಡಿಕಲ್ ಟರ್ಮ್ನಲ್ಲಿ ಏನಂತ ಕರಿತೀವಿ ಅಂದ್ರೆ ವಿಜುವಲ್ ಫ್ಯಾಟಿಗ್ಯೂ ಅಂತ ಕರಿತೀವಿ. ಈ ಸಮಸ್ಯೆ ಜಗತ್ತಲ್ಲಿ ಸಾಮಾನ್ಯವಾಗಿ 70% ಆಫ್ ಪಾಪ್ಯುಲೇಷನ್ ಏನಿದೆ ಇದನ್ನ ಸದ್ದಿಲ್ದಲೇ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಹಾಗಾದ್ರೆ ನಿಮಗೆ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್, ಡಿಜಿಟಲ್ ಐ ಸ್ಟ್ರೈನ್ ಅಥವಾ ವಿಜುವಲ್ ಫ್ಯಾಟಿಗ್ಯೂ ಈ ಥರದ ಏನಾದ್ರು ಸಮಸ್ಯೆ ಇದೆಯಾ? ಹಾಗಾದ್ರೆ ಕೆಲವು ಲಕ್ಷಣಗಳಿದಾವೆ. ಅದು ಯಾವ ಲಕ್ಷಣಗಳು ಅಂತಂದ್ರೆ ಕಣ್ಣಿನ ಆಯಾಸ ಅಂದರೆ ಐ ಸ್ಟ್ರೈನ್ ಆಗೋಂಥದ್ದು, ಹೆಡ್ಏಕ್ ಬರ್ತಾ ಇರೋಂಥದ್ದು ಅಥವಾ ರೆಡ್ನೆಸ್ ಇನ್ ಐಸ್, ಇರಿಟೇಷನ್ ಇನ್ ಐಸ್ ಅಂದರೆ ಕಣ್ಣು ಕೆಂಪಾಗೋದು ಅಥವಾ ಕಣ್ಣುಗಳಲ್ಲಿ ಉರಿ ಬರ್ತಾ ಇರೋಂಥದ್ದು, ಮತ್ತೆ ದೃಷ್ಟಿ ಮಾಂದ್ಯ ಆಗೋದು ಅಂದರೆ ಬ್ಲರ್ಡ್ ವಿಷನ್ಸ್ ಆಗ್ತಾ ಇರೋದು, ನೆಕ್ ಪೇನ್ ಬರೋಂಥದ್ದು, ಶೋಲ್ಡರ್ ಪೇನ್ ಬರೋಂಥದ್ದು ಇವು ಸಾಮಾನ್ಯ ಲಕ್ಷಣಗಳು. ಹಾಗಾದರೆ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ಬಳಸೋದ್ರಿಂದ ಕಣ್ಣಿನ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನಾನು ನಿಮಗೆ ಸ್ವಲ್ಪ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಡಿಕ್ರೀಸ್ಡ್ ಬ್ಲಿಂಕ್ ರೇಟ್ ಅಂತಂದರೆ ಕಣ್ಣಿನ ರೆಪ್ಪೆಯನ್ನು ಮುಚ್ಚೋದು ಮತ್ತು ತೆಗೆಯೋದು. ನಾವು ಸಾಮಾನ್ಯವಾಗಿ 1 ನಿಮಿಷಕ್ಕೆ 15ರಿಂದ 20 ಸಲ ಕಣ್ಣಿನ ರೆಪ್ಪೆಯನ್ನು ಮುಚ್ಚೋದು ಮತ್ತು ತೆಗೆಯೋದು ಅಂತ ಕ್ರಿಯೆನ ಮಾಡ್ತಾ ಇರ್ತೀವಿ. ಆದರೆ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ನೋಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಇದು 50 to 60% ಅಷ್ಟು ಈ ರೇಟ್ ರಿಡ್ಯೂಸ್ ಆಗಿಬಿಡುತ್ತೆ. ಇದ್ರ ಜೊತೆಯಲ್ಲಿ ಇನ್ಕಂಪ್ಲೀಟ್ ಐ ಬ್ಲಿಂಕ್ ಏನಾಗುತ್ತೆ, ಡಿಕ್ರೀಸ್ಡ್ ಬ್ಲಿಂಕ್ ರೇಟ್ ಜೊತೆಗೆ ಇನ್ಕಂಪ್ಲೀಟ್ ಐ ಬ್ಲಿಂಕ್ ಕೂಡ ಆಗುತ್ತೆ. ಅಂದರೆ ಕಣ್ಣಿನ ಮಿಟುಕಿಸುವಂಥ ಕ್ರಿಯೆ ಏನಿದೆ ಇದು ಸರಿಯಾಗಿ ಪ್ರಾಪರ್ ಆಗಿ ಆಗೋದಿಲ್ಲ, ಇನ್ಕಂಪ್ಲೀಟ್ ಆಗುತ್ತೆ. ಈ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಐ ಮೇಲೆ ಒಂದು ಟಿಯರ್ ಫಿಲ್ಮ್ ಇರುತ್ತೆ, ಇದು ಪ್ರೊಟೆಕ್ಟಿವ್ ಲೇಯರು. ಇದು ಇನ್ಕಂಪ್ಲೀಟ್ ಬ್ಲಿಂಕ್ ಮಾಡೋದ್ರಿಂದ ಇದು ಎವಾಪರೇಟ್ ಆಗಿ ಐಯಲ್ಲಿ ಡ್ರೈನೆಸ್ ಅಂತ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ. ಇನ್ನು ಅಕಾಮಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಐ ಮಸಲ್ಸ್ ಏನಿದೆ ಇದು ಒಂದು ಪಿಕ್ಚರ್ ನೋಡಬೇಕಾದ್ರೆ ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಅಡ್ಜಸ್ಟ್ ಆಗ್ತಾನೆ ಇರುತ್ತೆ. ಇದರಿಂದ ಏನಾಗುತ್ತೆ, ಐ ಮಸಲ್ಸ್ ಏನಿದೆ ಇದ್ರ ಮೇಲೆ ಸ್ಟ್ರೆಸ್ ಬರುತ್ತೆ. ಹಾಗಾಗಿ ಕಣ್ಣಿಗೆ ಆಯಾಸ ಆಗಂಥದ್ದು ಇದರಿಂದ ಹೆಚ್ಚಿರುತ್ತೆ. ಇವತ್ತಿನ ಈ ಯುಗದಲ್ಲಿ ಅಂದರೆ ಈ ಪ್ರಪಂಚ ಮುಂದುವರಿತಾ ಇರೋಂಥ ರೀತಿ ನೋಡಿದ್ರೆ ಯಾವ ಮನುಷ್ಯನೂ ಕೂಡ ಈ ಡಿಜಿಟಲ್ ಸ್ಕ್ರೀನ್ಗಳನ್ನಾಗಲಿ ಅಥವಾ ಡಿಜಿಟಲ್ ಡಿವೈಸಸ್ಗಳನ್ನಾಗಲಿ ಬಳಸ್ತಾ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ಇಡೀ ಲೈಫ್ ಟೈಮಲ್ಲಿ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಥವಾ ಡಿಜಿಟಲ್ ಐ ಸ್ಟ್ರೈನ್, ವಿಜುವಲ್ ಫ್ಯಾಟಿಗ್ಯೂ ಇದರಿಂದ ಅವ್ರ ಲೈಫ್ ಟೈಮಲ್ಲಿ ಒಂದಲ್ಲ ಒಂದ್ಸರಿ ಬಳಲ್ತಾರೆ. ಈ ಸಮಸ್ಯೆ ಬರ್ದಲೇ ಇರೋ ಹಾಗೆ ತಡೆಯೋದಕ್ಕೆ ತುಂಬ ಸುಲಭವಾದ ಉಪಾಯಗಳಿದ್ದಾವೆ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಾ ಅಂತ ಹೇಳ್ತಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. 20-20-20 ರೂಲ್ ಇದೆ. ಒಂದು ಚಿಕ್ಕ ಕ್ರಮ ಇದೆ. ಏನಂತಂದರೆ ನಾವು ಡಿಜಿಟಲ್ ಸ್ಕ್ರೀನ್ಗಳನ್ನು ನೋಡುವಾಗ 20 ನಿಮಿಷ ಆದ ತಕ್ಷಣವೇ 20 ಅಡಿ ದೂರ ಇರೋಂಥ ಒಂದು ವಸ್ತುನ 20 ಸೆಕೆಂಡ್ಗಳ ಕಾಲ ನೋಡೋದು. ಇದು ತುಂಬ ಉಪಯುಕ್ತವಾಗುತ್ತೆ. ನಾವು ಈ ಡಿಜಿಟಲ್ ಸ್ಕ್ರೀನ್ಗಳು ಇರುವಂತಹ ಡಿವೈಸ್ಗಳನ್ನು ಬಳಸುವಾಗ ನಮ್ಮ ಐ ಲೆವೆಲ್ಗಿಂತ 15ರಿಂದ 20 ಡಿಗ್ರಿ ಕೆಳಗಡೆ ಇರಬೇಕು. ಅಂದರೆ ಸಾಮಾನ್ಯವಾಗಿ 4ರಿಂದ 5 ಇಂಚು. ಮತ್ತೆ 20ರಿಂದ 28 ಇಂಚು ಅಂದರೆ 1.5 ಅಡಿಯಿಂದ 2.5 ಅಡಿಯಷ್ಟು ದೂರದಲ್ಲಿ ಡಿವೈಸಸ್ಗಳು ಇರಬೇಕು. ಮತ್ತೆ ಸ್ಕ್ರೀನ್ಗಳಿಂದ ಬರುವಂತಹ ಬ್ಲೂ ಲೈಟ್ನ ತಡೆಯಲು ಫಿಲ್ಟರ್ಗಳನ್ನು ಬಳಸಬೇಕು. ಮುಖ್ಯವಾಗಿ ನಾವು ವರ್ಕ್ ಮಾಡೋಂಥ ಪ್ಲೇಸಲ್ಲಿ ಆ ರೂಮ್ ಲೈಟ್ ಬ್ರೈಟ್ನೆಸ್ ಏನಿದೆ ಅದು ನಾವು ಬಳಸೋಂಥ ಡಿಜಿಟಲ್ ಡಿವೈಸ್ನ ಸ್ಕ್ರೀನ್ ಬ್ರೈಟ್ನೆಸ್ ಏನಿದೆ ಅದರಷ್ಟೇ ಇರಬೇಕು. ಇದ್ರ ಜೊತೆಯಲ್ಲಿ ಹಠಯೋಗ ಪ್ರದೀಪಿಕೆಯಲ್ಲಿ ಷಟ್ಕರ್ಮಗಳನ್ನು ವಿವರಿಸಿದ್ದಾರೆ. ಆ ಷಟ್ಕರ್ಮಗಳಲ್ಲಿ ತ್ರಾಟಕ ಅನ್ನೋದು ಕೂಡ ಒಂದು ಅದ್ಭುತವಾದ ಒಂದು ಕ್ರಿಯೆ. ಈ ಕ್ರಿಯೆಯನ್ನ ನುರಿತ ಯೋಗ ಶಿಕ್ಷಕರಿಂದ ಅಭ್ಯಾಸ ಮಾಡಿದ್ರೆ ಈ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಆಯುರ್ವೇದದಲ್ಲಿ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳಿದ್ದಾರೆ. ಸುಶ್ರುತ ಸಂಹಿತೆ ಮತ್ತು ಶಾರಂಗದ ಸಂಹಿತೆಯಲ್ಲಿ ಸಾಕಷ್ಟು ಚಿಕಿತ್ಸಾ ಕ್ರಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಸೇಕ, ಅಶ್ಚೋತ್ತನ, ಅಂಜನ, ತರ್ಪಣ, ಪುಟಪಾಕ, ಪಿಂಡಿ, ವಿಡಾಲಕ ಅಂತ ಈ ಕ್ರಿಯಾಕಲ್ಪಗಳನ್ನು ಹೇಳಿದ್ದಾರೆ.
ನಾವು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಈ ಡಿಜಿಟಲ್ ಐ ಸ್ಟ್ರೈನ್, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಇವುಗಳನ್ನು ಆಯುರ್ವೇದ ಕ್ರಮದಲ್ಲಿ ಸಾಕಷ್ಟು ಪೇಷಂಟ್ಗಳಿಗೆ ಚಿಕಿತ್ಸೆ ನೀಡಿ ತುಂಬ ಬೆಸ್ಟ್ ರಿಸಲ್ಟ್ಸ್ಗಳನ್ನು ನಾವು ನೋಡಿದ್ದೇವೆ. ಇವತ್ತಿನ ಈ ಪ್ರೆಸೆಂಟ್ ವರ್ಲ್ಡಲ್ಲಿ ನಾವು ಈ ಡೆವಲಪ್ಮೆಂಟ್ ಸ್ಪೀಡ್ನ ಮತ್ತು ಹೈ ಎಂಡ್ ಟೆಕ್ನಾಲಜೀಸ್ನ ನೋಡ್ತಾ ಹೋದರೆ ಈ ಡಿಜಿಟಲ್ ಸ್ಕ್ರೀನ್ ಇರೋಂಥ ಡಿವೈಸಸ್ಗಳನ್ನು ಬಳಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ನಮ್ಮ ಕಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಎಲ್ಲರೂ ತಮ್ಮ ಕಣ್ಣಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಮಸ್ಕಾರ.